ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬ ಮುಖ್ಯ ಅತಿಥಿ ಇದ್ದಾರೆ. ದಾವಣಗೆರೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರು. ಇವರನ್ನು ನಾನು ದಾವಣಗೆರೆ ಉಪಚುನಾವಣೆ ಏನು ನಡೀತಾ ಇತ್ತು, ಬಿಫೋರ್ 1 ತಿಂಗಳು ಮುಂಚೆನೇ ಅವ್ರನ್ನ ಹಿಡಿಬೇಕು, ಸಂದರ್ಶನ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಬ್ಯುಸಿಯಾಗಿದ್ದ ಕಾರಣ ಸಿಗಲಿಲ್ಲ. ಇವತ್ತು ಸಿಕ್ಕಿದ್ದಾರೆ. ನಾನು ಅವ್ರನ್ನ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಬಹಳ ಒಂದು ವಿಶೇಷವಾದ ಸುದ್ದಿ ಏನಂದರೆ, ನಾನು ಮತದಾನ ನಡೆಯುವ 1 ತಿಂಗಳು ಮುಂಚೆ ದಾವಣಗೆರೆಯಲ್ಲಿ ಇರ್ತೀನಿ. 4 ದಿವಸ ಅದೇ ಊರಲ್ಲಿ ಇರ್ತೀನಿ. ಅಲ್ಲಿ ಜನಗಳ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ತೀನಿ. ಅಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಈ ಬಾರಿ ಕಷ್ಟ ಸರ್, ಈ ಬಾರಿ ಕಾಂಗ್ರೆಸ್ಸಿಗೆ ತುಂಬ ಕಷ್ಟ. ಯಾವಾಗ ಇನ್ನೂ ಮತದಾನ ಆಗಿರಲಿಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತೇನಿಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಘೋಷಣೆ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರ ದಬ್ಬಾಳಿಕೆ ತುಂಬ ಆಗಿದೆ. ಯಾವ ಕಾರ್ಯಕರ್ತನಿಗೂ ಕಿಂಚಿಂತೂ ಮರ್ಯಾದೆ ಇಲ್ಲ. ಮನೆ ಬಾಗಿಲಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಕಾಯ್ತಾ ನಿಂತ್ಕೊಂಡ್ರೆ ಆ ವ್ಯಕ್ತಿ ಎದ್ದೇಳದೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ ಅನ್ನೋ ಮಾತುಗಳನ್ನು ಅವರ ಮನೆ ಬಾಗಿಲಲ್ಲಿ ನಿಂತ್ಕೊಂಡ ಕಾರ್ಯಕರ್ತರು ನನ್ನ ಮುಂದೆ ಹೇಳ್ತಾರೆ. ಸೊ ಅಲ್ಲಿಗೆ ಈ ಸಾರಿ ಕಾಂಗ್ರೆಸ್ ಗೆಲ್ಲೋದು ತುಂಬ ಕಷ್ಟಕರ ಸಂಗತಿ ಇದೆ. ಬನ್ನಿ, ಇವೇನು ಅಬ್ದುಲ್ ಜಬ್ಬಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. 3 ಬಾರಿ MLC ಆಗಿದ್ದಾರೆ. ಆದರೆ ಅವ್ರಿಗೂ ಒಂದು ಅನ್ಯಾಯ ಆಗಿದೆ ಅಂತ ಆ ಊರಿನ ಜನರ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳನ್ನು ಅವ್ರ ಜೊತೆಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದೆ. ಹೇಗಿದೆ ಸರ್ ಇವತ್ತಿನ ವಾತಾವರಣ? ಇಷ್ಟೆಲ್ಲ ನಡೀತು, ಏನೂ ನಡೆದಿಲ್ಲ. ಏನು ನಡೆದಿದೆ? ಅಂಥದ್ದೇನು ನಡೆದಿರೋದಂತೂ ಯಾವುದೂ ನಡೆದಿಲ್ಲ. ಕಾಂಗ್ರೆಸ್ ಪಾರ್ಟಿಯಿಂದ ಎಲೆಕ್ಷನ್ ಆಗಿದೆ. ಎಲೆಕ್ಷನ್ ಮುಂದೆ ಬರುವಂಥ 4ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಾವು ಅದು ಎಲೆಕ್ಷನನ್ನು ಗೆಲ್ಲೋ ಅಂತ ನಮಗೇನು ಇದೆ. ಗೆಲ್ತಿರೋ ನಮ್ಮ ವಿಶ್ವಾಸ ಇದೆಯಾ ಸರ್? ನಮಗಿದೆ. ಯಾಕೆ ನಮಗಿದೆ ಅಂತ ಹೇಳ್ಬಿಡ್ತೇನೆ. ಈಗ ಸ್ವತಂತ್ರ ಸಿಕ್ಕಿದಾಗಿಂದ ಇವತ್ತು ತನಕ ಅಲ್ಲಿ ಯಾವುದು ಬೇರೆ ಪಕ್ಷ ಗೆಲ್ಲಿಲ್ಲ. ಭಾಳ ಸರ್ತಿ ಇವತ್ತು ತನಕ ನನ್ನ ಅಂದಾಜು ನಾನು ನೋಡ್ದಂಗೆ ಒಂದು 7ರಿಂದ 10 ಎಲೆಕ್ಷನ್ ನಾವು ಫೈಟ್ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ಸೋಲೋ ಅಂತ ಚಾನ್ಸಸ್ ಕಡಿಮೆ. ಸರ್, ಕಾಂಗ್ರೆಸ್ ಸೋತರೂ ಕೂಡ ಅದಕ್ಕೆ ಕಾರಣ ನೀವಂತೂ ಅಲ್ಲ. ಯಾಕಂದ್ರೆ ನಾನೊಬ್ಬ ಪತ್ರಿಕೆಯಲ್ಲಿ ಇದ್ಕೊಂಡು ಹೇಳ್ತಾ ಇರೋದು, ಅಲ್ಲಿ ಜನರ ಮನಸ್ಸಲ್ಲಿ ಏನಿದೆ ಅನ್ನೋ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗೆ ಬಹುಶಃ 95% ಕಾಂಗ್ರೆಸ್ ಗೆಲ್ಲೋದಿಲ್ಲ ಅನ್ನೋದು ಅಲ್ಲಿ ಜನಗಳು ಹೇಳಿದ್ದು. ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಥವಾ ನೀವೇನೋ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅನ್ನೋದು ಯಾರ ಬಾಯಲ್ಲೂ ಬಂದಿಲ್ಲ. ಒಂದು ವೇಳೆ ಗೆದ್ರೆ ನಿಮ್ಗೇನು ಪ್ಲಸ್ ಇದೆ, ಸೋತ್ರೆ ಏನು ಮೈನಸ್ ಇದೆ? ಗೆದ್ರೆ ಏನು ಪ್ಲಸ್ ಇಲ್ಲ. ನಾವು ಸೆಕ್ಯುಲರ್ ಪಾರ್ಟಿ, ಸೆಕ್ಯುಲರ್ ಮೈಂಡ್ ಜನ. ನಾವು ಈಗಿಂದಲ್ಲ, ಮುಂಚಿಂದನು. ನಮಗೂ BJPಗೂ ಅಷ್ಟಕ್ಕಷ್ಟೇ. ಯಾವಾಗಲೂ ನಾವು ಈ ಪಾರ್ಟಿಯಾಗಿ ಇರೋದೇ ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಸೆಕ್ಯುಲರ್ ಪಾರ್ಟಿ ಅಂತ. ಸೆಕ್ಯುಲರ್ ಪಾರ್ಟಿ ಗೆಲ್ಲಬೇಕನ್ನೋದೇ ನಮ್ಮ ಅಪೇಕ್ಷೆ, ಅಷ್ಟೇ ನಮ್ಮ ಅಪೇಕ್ಷೆ. ಅದಕ್ಕೆ ನಾವು ಒಂದು 30 ವರ್ಷದಿಂದ ಅಲ್ಲಿ ಒಂದು 80,000 ಮೇಲೆ ಓಟ್ಗಳು ಇಟ್ಕೊಂಡು ನಾವು ಬಿಕಾಸ್ ಆಫ್ ಶಿವಶಂಕರಪ್ಪ ಒಂದು ಒಳ್ಳೆ ಮನುಷ್ಯ, ಸೆಕ್ಯುಲರ್ ಮನುಷ್ಯ ಅಂತ ಹೇಳಿ ನಮ್ಮ ಜೊತೆಗೆ ಭಾಳ ಒಳ್ಳೆ ಬಾಂಧವ್ಯ ಇದ್ದಿದ್ದರಿಂದ ನಾವು ಇವತ್ತು ತನಕ ಫೋರ್ಸ್ ಮಾಡಿ ಟಿಕೆಟ್ ಕೇಳಿದ್ದಿಲ್ಲ. ಈ ಸರ್ತಿ ಅವ್ರು ತೀರ್ಕೊಂಡಿದ್ದಕ್ಕೆ ಮಾತ್ರ ಅವರು ಒಂದು ಸರ್ತಿ 2-3 ಸರ್ತಿ ಹೇಳಿದ್ರಂತ ನಮಗೆಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ, ಟಿವಿಗಳಲ್ಲಿ ನೋಡಿದಿರಿ. ಅವರೇ ಹೇಳಿದರು, ನಾನು ಇರೋ ತನಕ ಸ್ವಲ್ಪ ಆಮೇಲೆ ನಾನು ಯಾವುದೇ ಕಾರಣಕ್ಕೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟಿದ್ದಂದಿದ್ದಕ್ಕೆ ನಾನು 3 ಸರ್ತಿ MLC ಆಗಿ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಒಂದು 2 ವರ್ಷ ನಾನು ಅಲ್ಲಿ MLA ಆದರೆ ಬರುವಂಥ ಯಾರೇ ಬಂದ್ರೂ ಸಹಿತ ಅಲ್ಲಿ ಜಾಗ ಮಾಡಿಕೊಟ್ಟಂಗೆ ಆಗ್ತದೆ ಅಂಥೇಳಿ ನಾನಲ್ಲಿ ಈ ಸರ್ತಿ MLA ಟ್ರೈ ಮಾಡಿದ್ದು. ಬೇರೆ ಉದ್ದೇಶ ಏನು ಸಂಬಂಧ ಇಲ್ಲ. ನಾನು ಅಪ್ಪರ್ ಹೌಸಿಂದ ಕೆಲವು ಹೌಸಿಗೆ ಬರ್ತಿದ್ದೆ ಅಷ್ಟೇ. ಚೇರ್ ಮಾತ್ರ ಚೇಂಜ್ ಆಗ್ತಿತ್ತು, ಹೌಸ್ ಮಾತ್ರ ಚೇಂಜ್ ಆಗ್ತಿತ್ತು ಅಷ್ಟೇ, ಬೇರೆ ಏನು ಆಗ್ತಿದ್ದಿಲ್ಲ. ಒಂದು ಒಳ್ಳೆಯ ಅವಕಾಶ. ಪ್ಲಸ್ 2ನೇದೇನಪ್ಪ ಅಂತ ಹೇಳಿದರೆ, MLCಗೆ ಇರುವಂಥ ಪವರ್ಗಿಂತ ಜಾಸ್ತಿ ಪವರ್ಸು MLAಗೆ ಇರ್ತದೆ. MLA ಏನು ಬೇಕಾದರೂ ಮಾಡ್ಬೋದು. ಈಗ ಅಲ್ಲಿ ಜನರ ಅಪೇಕ್ಷೆ ನೀವು ಭಾಳ ಸರ್ತಿ TV ಆಗಿ ಅದಾಗಿದ್ದಾಗ ನೋಡಿರ್ಬೋದು ನೀವು. ಜನ ಅಲ್ಲಿ 2 ಡಿಮ್ಯಾಂಡ್ ಯಾವಾಗಲೂ ಯಾರಿಗಾರ ಕೇಳ್ರಿ 2 ಡಿಮ್ಯಾಂಡ್ ಹೇಳ್ತಾರೆ. ಒಂದು, ಅಲ್ಲಿ ಅಷ್ಟು ದೊಡ್ಡ ಕ್ಷೇತ್ರ ಆಗಿದ್ದು ಸಹಿತ 30 ವರ್ಷ ಎಜುಕೇಷನ್ ಚಾಂಪಿಯನ್ ಆಗಿದ್ದ ಶಿವಶಂಕರಪ್ಪರು ಆಗಿದ್ದರೂ ಸಹಿತ ನಮ್ಮ ಕಡೆ ಭಾಗದಲ್ಲಿ ಒಂದು ಡಿಗ್ರಿ ಕಾಲೇಜ್ ಆಗಿಲ್ಲ ಅಂತ ಒಂದು ದೊಡ್ಡ ಡಿಮ್ಯಾಂಡ್ ನಮ್ಮದು. ಯಾಕಂದರೆ ಅಲ್ಲಿಂದ ಕೆಳಗಿಂದ ಅಲ್ಲಿ ತನಕ ಬೇರೆ ದಾವಣಗೆರೆ ಒಂದ್ಗಡೆ ಹೋಗ್ಬೇಕಾದ್ರೆ ನಮಗೆ ಭಾಳ ದೊಡ್ಡ ಉದ್ದ ಹೋಗ್ಬೇಕಂತೆ. ನಮ್ಮದೇ ಆಗೋಂಥ ಏರಿಯಾಕ್ಕೆ ಒಂದು ಕಾಲೇಜ್ ಆದರೆ ನಮ್ಮ ಮಹಿಳೆಯರಿಗೆ, ಹುಡುಗಿಯರಿಗೆ ಅವರಿಗೆಲ್ಲ ಚೆನ್ನಾಗಿ ಒಳ್ಳೇದಾಗ್ತದೆ ಅಂತ ಅದು ಒಂದು ಬೇಡಿಕೆ ನಮ್ಮದು.
ಎರಡನೇದು ಜಾಸ್ತಿ ದೊಡ್ಡ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಜಾಗ ಇದೆ. ನಮ್ಮ ಮುಖ್ಯಮಂತ್ರಿಯವರು 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆ 100 ಕೋಟಿ ರೂಪಾಯಿದಲ್ಲಿ ನನ್ನ ಒಂದು ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಶಾದಿ ಮಹಲ್ಗೆ ಅಂತ ಒಂದು ಜಾಗ ಇದೆ ಇಲ್ಲಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿದು ಹಿಂದೆ ಒಂದು ಕಲ್ಯಾಣ ಮಂಟಪ ಇತ್ತು, ಅದು ಬೆಳೆಸಿ ಪ್ಲೇನ್ ಮಾಡಿದ್ದಾರೆ ಈಗ ಜಾಗ. ಅದು ಅಲ್ಲಿ ಕಲ್ಯಾಣ ಮಂಟಪ ಕಟ್ಟಬೇಕಂತ ಫೌಂಡೇಶನ್ನು ಶಿವಶಂಕರಪ್ಪ ಇದ್ದಾಗ ಹಾಕಿದರು. ಅಲ್ಲಿ ಕಲ್ಯಾಣ ಮಂಟಪಕ್ಕಿಂತ ಮುಂಚೆ ಅಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್, ಒಳ್ಳೆ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗೋದು ಭಾಳ ಉತ್ತಮ ಅಂತ ಈ ಎರಡು ನನ್ನ ಒಂದು ಬೇಡಿಕೆ. 100 ಕೋಟಿ ರೂಪಾಯಿದಲ್ಲಿ ಯಾರೇ ಎಲೆಕ್ಟ್ ಆದರೂ ಸಹಿತ ಅದು ಒಂದು ಮಾಡಲೇಬೇಕು ಅನ್ನೋದು ನನ್ನ ಒಂದು ಬೇಡಿಕೆ. ಯಾಕಂದರೆ ಡಿಮ್ಯಾಂಡ್ ಜನದ ಬೇಡಿಕೆ, ನನ್ನದಕ್ಕಿಂತನೂ ಜನದ ಬೇಡಿಕೆ. ಇದು ನಾನು ಆ್ಯಸ್ ಎ MLA ಆಗಿ ಮಾಡ್ಬೋದಾಗಿತ್ತು. MLC ಆಗಿ ನಾನು ಡಿಮ್ಯಾಂಡ್ ಮಾಡ್ಬೋದು ಅಷ್ಟೇ, ಮಾಡೋಕ್ಕೆ ನಮಗೆ ಆಗಂಗಿಲ್ಲ ಅಷ್ಟೇ ಕೆಲಸ. ಅಷ್ಟಕ್ಕೋಸ್ಕರ MLA ಟ್ರೈ ಮಾಡಿದ್ದು. ಈಗ ಮುಂದೆ ನಿಮ್ಮ ನಡೆ ಹೇಗೆ ಸರ್? ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೀರಾ ಅಥವಾ ಬೇರೆ ಪಕ್ಷದ ಜೊತೆಗೆ ಏನಾರು ಹೋಗೋ ವಿಚಾರದಲ್ಲಿ ಇದ್ದೀರಾ? ಹೇಗೆ? ನಾವು ನೀತಿ ನಿಯಮದಾಗ ಇರೋ ಜನ, ಯಾವ ಪಕ್ಷದಾಗಿದ್ರೂ ಸಹಿತ ನಾವು ಸೆಕ್ಯುಲರಿಸಮ್ನಾಗ ಇರೋ ಜನ. ನಾವು ಕಮ್ಯುನಲ್ ಪಕ್ಷಕ್ಕೆ ಕೊಡಬಾರ್ದು ಅಂತ ನಮ್ಮ ತಲೆಯಾಗಿರ್ತದೆ. ಯಾವಾಗಲೂ ನಾವು ಸಪೋರ್ಟ್ ಮಾಡ್ಕೊಂಬಂದಿರೋದು ಯಾಕಪ್ಪ ಈ ಪಕ್ಷದವರಿಗೆ. ಇಲ್ಲಿನೂ ಭಾಳ ಜನ ಇದ್ದಾರೆ, ತಲೆಯಾಗೊಂದು ಬಾಯಾಗೊಂದು ಅಂತ ನಮ್ಮ ಪಕ್ಷಗೂ ಇದ್ದಾರೆ. ನಾವು ಅದು ನಾವೆಲ್ಲ ನೋಡ್ತೀವಿ, ನಮ್ಮ ಕಣ್ಣೆದುರುಗಳೇ ನೋಡ್ತೀವಿ. ಆದರೂ ಸಹಿತ ಇದ್ರಾಗ ಯಾಕದೀವಿ ಅಂತ ಹೇಳಿದ್ರೆ, ಒಳ್ಳೆ ಜನನೂ ಇದ್ದಾರೆ ಇದ್ರಾಗೆ, ಸೆಕ್ಯುಲರ್ ಜನ ಇದ್ದಾರೆ ಅಂತ ಇವ್ರ ಜೊತೆಗೆ ಇದ್ದೀವಿ. ಇನ್ನೂ ನಮ್ಮ ಅಪೇಕ್ಷೆ ಇದೆ, ಇದೇ ಪಾರ್ಟಿ ಮುಂದೇನು ಸಹಿತ ಬರಬೇಕು, ಒಳ್ಳೆ ನಾಯಕತ್ವ ಬರಬೇಕು, ನಮ್ಮ ಸಿದ್ದರಾಮಯ್ಯ ಅಂತರು ನಾಯಕತ್ವ ಮುಂದೆ ಬರಿಬೇಕು ಅಂತ ನಮ್ಮ ಅಪೇಕ್ಷೆ. ಈಗ ನೀವು 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ತಮ್ಮ ಕೈಲಿ ಆದ ಕೊಡುಗೆ ಏನು ಕೊಟ್ಟಿದೆ ಸರ್? ನಾನು ನಮ್ಮ ಸಮಾಜದಲ್ಲಿ, ಯಾಕಂದರೆ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ ನಮ್ಮದು. ಈಗ ಮೀರಾ ಕುಮಾರ್ ಒಂದು ಸರ್ತಿ ಹೇಳಿದ್ರು ನಮ್ಮ ಎದುರುಗಡೆನೆ, ಸಾಚಾರ್ ಕಮಿಟಿ ರಿಪೋರ್ಟ್ ಪ್ರಕಾರ ಎಸ್ ಸಿಗಿಂತನೂ ಜಾಸ್ತಿ ಯಾರು ಬ್ಯಾಕ್ವರ್ಡ್ ಆಗಿದ್ದಾರೆ ಅಂತ ಹೇಳಿದರೆ ಅದು ಮುಸಲ್ಮಾನ ಸಮಾಜ ಅಂತ. ಅದು ನಾವು ನೋಡ್ತೀವಿ, ಅದು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾನು ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಜಮೀರ್ ಸಾಹೇಬರು, ಈ ಜಮೀರ್ ಸಾಹೇಬ್ರಿಗಿಂತ ಮುಂಚೆ ತನ್ವೀರ್ ಸೇಠ್ ಸಾಹೇಬರು ಇಬ್ಬರು ಮಿನಿಸ್ಟರ್ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಅಡಿಯಲ್ಲಿ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮ್ಮ ತನ್ವೀರ್ ಸೇಠ್ ಅವ್ರ ಕೈಯಾಗಿತ್ತು. ಆವಾಗ ಒಂದು ಕನಿಷ್ಠ ಪಕ್ಷ 80 ಗೌರ್ಮೆಂಟ್ ಉರ್ದು ಶಾಲೆಗಳಿಗೆ ರೂಮ್ ಕಟ್ಸ್ಕೊಟ್ಟಿದ್ದೀನಿ. ಓಕೆ. ಎಲ್ಲ ಜಿಲ್ಲೆ ವೈಸ್, ಒಂದು ತಾಲೂಕ್ನಾಗಲ್ಲ, ಎಲ್ಲ ಜಿಲ್ಲೆ ವೈಸ್ ಉರ್ದು ಶಾಲೆಗಳಿಗೆ ಎಲ್ಲೆಲ್ಲಿ ಒಂದು ರೂಮು 7 ತರಗತಿ ನಡೀತಾ ಇದ್ದ ಜಾಗದಲ್ಲಿ ನನ್ನ ಕಡೆಯಿಂದ 2, 3, 4 ರೂಮ್ ಹಿಂಗೆಲ್ಲ ಕಟ್ಟಿಸ್ಕೊಟ್ಟಿದ್ದೀವಿ. ಥ್ರೂ ನಮ್ಮ ತನ್ವೀರ್ ಸೇಠ್ ಅವರು ಇದ್ದಾಗಿಂದ ಅದು ಮಾಡಿದ್ದೀವಿ. ಅದಾದಮೇಲೆ ಜಮೀರ್ ಅಹಮದ್ ಸಾಹೇಬ್ರು ಬಂದ ಮೇಲೆ ಅಬುಲ್ ಕಲಾಂ ಆಜಾದ್ ಶಾಲೆಗಳಂತ ಸ್ಟಾರ್ಟ್ ಮಾಡಿದ್ರು ಅವ್ರ ಕಾಲದಾಗೆ. ನಮ್ಮ ತನ್ವೀರ್ ಸೇಠ್ ಅವರು ಸ್ಟಾರ್ಟ್ ಮಾಡಿದರು. ಆವಾಗ ನಾವು ತಾಲೂಕಿಗೆ ಒಂದೊಂದಂತೆ ಅಬುಲ್ ಕಲಾಂ ಆಜಾದ್ ಶಾಲೆಗಳು ಎಲ್ಲ ಕಡೆನೂ ಸ್ಟಾರ್ಟ್ ಮಾಡಿದ್ವಿ. ಅವು ಎಂಥ ಶಾಲೆ ಅಂದರೆ 6ನೇ ತರಗತಿಯಿಂದ ಸ್ಟಾರ್ಟ್ ಆಗ್ತವೆ. 3 ಲ್ಯಾಂಗ್ವೇಜ್ ಫಾರ್ಮುಲಾ, ಇಂಗ್ಲೀಷ್, ನೀವು ಹಿಂದಿ ತಗೋಬೋದು, ಉರ್ದು ತಗೋಬೋದು, ಕನ್ನಡ ಕಂಪಲ್ಸರಿ. ಈ 3 ಲ್ಯಾಂಗ್ವೇಜ್ ಫಾರ್ಮುಲಾದಿಂದ 6th PUC ತನಕ ಇದು ಸ್ಕೂಲ್ ಓಪನ್ ಮಾಡೋದ್ರಿಂದ ಇದು ಆಗಿದೆ. ದಾವಣಗೆರೆ ನಗರದಲ್ಲಿನೇ ಕನಿಷ್ಠ ಪಕ್ಷ ಒಂದು 7ರಿಂದ 8 ಶಾಲೆಗಳು ಮಾಡಿದ್ದೀನಿ. ಮತ್ತು ಹಳ್ಳಿಯಾಗ ಎಲ್ಲ ಚನ್ನಗಿರಿಯಾಗ ಮಾಡಿಸಿದ್ದೀವಿ, ಹರಿಹರದಾಗ ಮಾಡಿಸಿದ್ದೀವಿ, ಚೆಗ್ಲೂರಾಗ ಮಾಡಿಸಿದ್ದೀವಿ. ಇನ್ನೂ ಎಲ್ಲೆಲ್ಲಿ ಆಗ್ತಿದೆ ಎಲ್ಲ ಕಡೆನೂ ನಾವು ಅಬುಲ್ ಕಲಾಂ ಆಜಾದ್ ಶಾಲೆ ಹೆಸರಿನಿಂದ ನಾವು ಶಾಲೆಗಳು ಮಾಡಿದ್ದೀವಿ. ಎರಡನೇದು, ಮೂರನೇ ಮುಖ್ಯವಾದ ಇದು ಅಂಶ ಏನಪ್ಪ ಅಂತ ಹೇಳಿದರೆ, ಖಬರಸ್ತಾನ್ ಯಾವಾಗಲೂ ಗಲಾಟೆ ಶುರು ಆಗೋದು ಖಬರಸ್ತಾನ್ ಮಶಾನ್ ವಿಚಾರವಾಗಿ. ನನ್ನ ಒಂದು ಮೇನ್ ಉದ್ದೇಶ, ನನ್ನ MLC ಆದಾಗಿಂದ ಒಂದೇ ಒಂದು ಉದ್ದೇಶ ಮೇನ್ ಅಂದರೆ, ಖಬರಸ್ತಾನ್ ಎಲ್ಲೆಲ್ಲಿ ಹಳ್ಳಿಯಾಗಿದ್ದಾವೆ ಅಲ್ಲಿ ಕಾಂಪೌಂಡ್ ಕಟ್ಟಿಸ್ಕೊಡ್ಬೇಕು. ಕಾಂಪೌಂಡು ಆದಷ್ಟು ನನ್ನ ಅಂದಾಜು 70 to 80% ಖಬರಸ್ತಾನ್ಗಳಿಗೆ ಕಾಂಪೌಂಡ್ ಕಟ್ಸೋಕ್ಕೆ ಪ್ರಯತ್ನ ಕಟ್ಸಿದ್ದೀನಿ. ಓಕೆ. ಇನ್ನು ಉಳಿದಿರೋ 20 ನಾನು ಇರೋ ತನಕ ಇನ್ನೂ 2 ವರ್ಷ ಇರ್ತೀನಿ, 2 ವರ್ಷ 7 ತನಕ ಅದು ಮಾಡಿಸಿದ್ದೀನಿ. ಯಾಕದು ಅಂತ ಹೇಳಿದರೆ, ಅಲ್ಲಿ ನಾವು ಅದು ಸಣ್ಣ ಪುಟ್ಟ ಇದ್ರಾಗ ಅಲ್ಲಿ ಗುದ್ದಾಟ ಗಲಾಟಿ ಎಲ್ಲ ಸಮಾಜದಲ್ಲಿ ಭಿನ್ನಮತ ಬರೋದೇ ಅಲ್ಲಿ ಖಬರಸ್ತಾನದಿಂದ ಅಡ್ಡ ಹೋದ್ರು ಬಡ್ಡ ಹೋದ್ರು ಹಿಂಗೆ ಬಂದರು ಅಂತ. ನಿಮ್ಮದೇ ನಾವು ಸೇಫ್ ಇಟ್ಕೊಂಡ್ಬಿಟ್ರೆ ಇಂಥವೆಲ್ಲ ಉದ್ಭವ ಆಗಲ್ಲ ಅಂಥೇಳಿ ಆ ಕಡೆ ಒಂದು ಗಮನ ಹಾಕಿದ್ದೀನಿ. ಈ 2 ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇವತ್ತು. ಈಗ 2 ವರ್ಷಗಳ ನಂತರ ಮತ್ತೆ ಚುನಾವಣೆ ಬರುತ್ತೆ ಸರ್, ಆವಾಗ ನೀವು ಏನು ಪ್ರಯತ್ನ ಅಂದರೆ? ಅದಕ್ಕೆ ಈಗ ನಾನು 2 ವರ್ಷ ಆದಮೇಲೆ ಮತ್ತೆ ಕೇಳಬಾರ್ದು ಅಂತೇಳಿ ನನಗೆ ಸಸ್ಪೆಂಡ್ ಮಾಡಿದ್ದಾರೆ. ಈಗ MLA ಕೇಳಬಾರ್ದು ಅಂತೇಳಿ ನಾನೇ ಅಂತಾನೆ ಇರೋದಕ್ಕೆ ಅಲ್ಲಿ ಕೇಳಬೇಕಂದ್ರೆ. ಹೌದು. ನಾನು ಇಲ್ಲ ಅಂತ ಹೇಳಿದ್ರೆ ಅಷ್ಟು ವಜಿ ಬೇರೆಯವ್ರದ್ದು ಬಡಂಗಿಲ್ಲ. ಈಗ ಇವನಿಗೆ ತೆಗೆದೇ ಬಿಟ್ಟರೆ ಕೇಳೋದೇ ಇರೋಂಗಿಲ್ಲಲ್ಲ, ಅದಕ್ಕೆ ತೆಗ್ದಿದ್ದಾರೆ.
ನೋಡೋಣ, ಅದು ಮುಂದೆ ನಮ್ಮ ಅದೃಷ್ಟದಾಗಿದ್ರೆ ಬರ್ತಿದ್ದು ಅದಕ್ಕೇನು ಅದಕ್ಕೆ. ಹಂಗ ಅಕಸ್ಮಾತ್ ಅವ್ರ ಆಲೋಚನೆಗಳು ಅದೇ ತರ ಇದ್ರೆ ನೀವು ಹೀಗೆ ಸೈಲೆಂಟ್ ಆಗ್ತೀರಾ ಅಥವಾ ಮುಂದೆ ಮಾಸ್ ಲೀಡರ್ ಆಗಿ ಹೊರಗೆ ನಮ್ಮ ಸೈಲೆಂಟ್ ಅನ್ನೋದು ನಮ್ಮ ಜೀವನದಾಗೆ ಇಲ್ಲ. ನಾವು ಫೈಟ್ ಮಾಡ್ಕೊಂತ ಬಂದೀವಿ, ಮುಂದೆನೂ ಫೈಟೇ ಮಾಡೋದು. ನಾವು ಅನ್ಯಾಯ ದುರಂತ ನಾವು ಸುಮ್ಮನೆ ನೋಡ್ಕೊಂತ ಕುಂದ್ರೋ ಜನ ನಾವಂತೂ ಅಲ್ಲ. ಯಾವ ಕಾರಣಕ್ಕೂ ಸುಮ್ಮನೆ ಕುಂದ್ರಂಗಿಲ್ಲ. ನಮ್ಮ ಕೈಯಿಂದ ಆದಷ್ಟು ನಾವು ಫೈಟ್ ಮಾಡ್ಕೊಂತಾನೆ ಹೋಗ್ತೀವಿ. ಸರ್, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಪ್ರಾಮಾಣಿಕವಾಗಿ ನೀವು ಉತ್ತರ ಕೊಡ್ತೀರ ಅನ್ನೋ ವಿಶ್ವಾಸ ನನಗಿದೆ. ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಬಿಟ್ಬಿಡಿ ಸರ್, ಅವರು ಹಿರಿಯರು, ನಮ್ಮನ್ನು ಅಗಲಿದ್ರು. ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಏನು ಗೆದ್ಕೊಂಡು ಬಂದಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಸಮಾಧಾನ ಇದೆಯಾ ಸರ್? ಅಲ್ಲ, ನಮಗೆ ಸಮಾಧಾನ ಇರೋಕ್ಕೆ ನಮ್ದು ರಿಲೇಷನ್ಶಿಪ್ ಇದು ಆಗಿ 6 ವರ್ಷ ಆಗಿದೆ. ಓಕೆ. ಈಗ ಅವರು ನಮ್ಮ ಜೊತೆಗೆ ಅವ್ರ ಸಮಸ್ಯೆ ಎಲ್ಲ ಸಂಬಂಧ ಇಲ್ಲ, ನಾವು ಅವ್ರ ಜೊತೆಗೆ ಸಂಬಂಧ ಇಲ್ಲ. ಅಲ್ಲ, ಒಬ್ಬ ಜನಪ್ರತಿನಿಧಿಯಾಗಿ ಆ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಮಾಡಬೇಕಾದ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರಾ? ಅಲ್ಲ, ಒನ್ ಸೈಡ್ ಆಗಿ ಮಾಡ್ತಾ ಇರ್ತಾರೆ, ಒಂದ್ ಕಡೆ ಮಾಡ್ತಾರೆ, ಒಂದ್ ಕಡೆ ಬಿಡ್ತಾರೆ. ನಾವು ಎಲ್ಲ ಕಡೆನೂ ಎಲ್ಲ ಟೈಮ್ನಲ್ಲಿನೂ ಸಹಿತ ನಮ್ಮ ಡಿಮ್ಯಾಂಡ್ ಇರ್ತದೆ. ಈಗ ನಾನು ಹೇಳಿದೆ 2 ಡಿಮ್ಯಾಂಡ್, ಇದು ಯಾವಾಗ ಮಾಡ್ಬೇಕಾಯ್ತು ಅವರು. ಯಾಕಂದ್ರೆ ನಾನು ಬರೀ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಅವ್ರ ಫಾದರ್ ಇದ್ದಾಗೂ ಹೇಳಿದ್ದೆ ನಾನು ಈ ವಿಚಾರನ. ಒಂದು ರಾತ್ರಿ ನಮ್ಮ ಏರಿಯಾಗಳಲ್ಲಿ ಸ್ಲಮ್ ಏರಿಯಾಸ್, ಬ್ಯಾಕ್ವರ್ಡ್ ಕ್ಲಾಸ್ ಏರಿಯಾಸ್, ಇವೆಲ್ಲ ಸಮಾಜದಲ್ಲಿ ಇರೋವಂಥ ಜಾಗ ನಮ್ಮದು. ಅಲ್ಲಿ ಒಂದು ಯಾವುದೋ ಹೆಂಗಸಿಗೆ ಹೆರಿಗೆ ಒಂದು ಕಾಲ ಬಂದುಬಿಟ್ರೆ ರಾತ್ರಿ 12-1 ಗಂಟೆ ನಂತರ ಒಂದು ಆಟೋ ಸಿಗಂಗಿಲ್ಲ. 11 ಗಂಟೆ 2 ಗಂಟೆ ಭಾಳ ತೊಂದರೆ ಅನುಭವಿಸ್ತಾರೆ. ಅಂದರೆ ಅದು ನೋಡಬಾರ್ದು ಅಂತ ತರಿಸ್ತಿದ್ದೀವಿ. ಇವೆಲ್ಲ ನಾವು ಅವರೆಲ್ಲ ಗಮನಕ್ಕೆ ತಂದಿದ್ದೀವಿ. ಒಂದು ಹಾಸ್ಪಿಟ್ಲ್ ಆ ಕಡೆ ಮಾಡ್ಬೋದಾಗಿತ್ತು, ಒಂದು ಎಮರ್ಜೆನ್ಸಿ ಮಾಡಿದ್ದಾರೆ ಆ ಕಡೆ ನಮ್ದು. ಅದನ್ನು ಭಾಳ ದಿವಸ ಆದಮೇಲೆ ಒಂದು ನಮ್ಮ ಆಜಾದ್ ನಗರ್ನಲ್ಲಿ ಮಾಡಿದ್ದಾರೆ. ಅಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ. ಸಣ್ಣ ಹಾಸ್ಪಿಟ್ಲ್, ಹೆರಿಗೆ ಬರಿಗೆ ಅಂತ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಮಾಡಿದ್ದಾರೆ, ಆದರೆ ಅದು ಉಪಯೋಗ ಆಗ್ತಾ ಇಲ್ಲ. ಅದಕ್ಕೆ ಇಂಥವೆಲ್ಲ ಮುಂಚೆನೇ ಮಾಡ್ಬೋದಾಗಿತ್ತು. 30 ವರ್ಷ ನಾವು ಅವ್ರಿಗೆ ಸತತವಾಗಿ ಓಟ್ ಕೊಟ್ಕೊಂತ ಬಂದಿರೋದಕ್ಕಂತ. ಬರೀ ಅಸೆಂಬ್ಲಿಗೆ ಮಾತ್ರ ಅಲ್ಲ, ಅಸೆಂಬ್ಲಿ, ಪಾರ್ಲಿಮೆಂಟ್ ಎಲ್ಲದ್ದೂ ಓಟ್ ಕೊಟ್ಕೊಂಡ್ ಬಂದೀವಿ. ಅವ್ರು ಗೆಲ್ಲಿ ಸೋಲ್ಲಿ. ಅವ್ರ ಅಪ್ಪರ್ಗೆ ಒಂದ್ಸತಿ MP ಮಾಡಿದ್ದೀವಿ, ಈಗ ಅವ್ರ ಮನೆಯವ್ರನ್ನ MP ಆಗಿದ್ದಾರೆ. ಅದು ಯಾವಾಗಲೂ ನಾವು MP ನಾವು MP ಆಗಲಿ MLA ಆಗಲಿ ಅವ್ರಿಗೆ ಓಟ್ ಕೊಟ್ಕೊಂಡ್ ಬಂದೀವಿ. ಬೇರೆ ಯಾವ ಪಕ್ಷಕ್ಕೂ ಇವತ್ತು ತನಕ ನಮ್ಮ ದಾವಣಗೆರೆ ಸೌತ್ನಲ್ಲಿ ಆಗಲಿ ಯಾವಾಗಲೂ ಓಟ್ ಕೊಟ್ಟಿಲ್ಲ. ನಾವು ನಮ್ಮ ಓಟ್ ಕಡೆಯಿಂದನೇ ಜಾಸ್ತಿ ಅವ್ರ ಮೆಜಾರಿಟಿಯಾಗಿ ಗೆದ್ದಿರೋದು ಹೋದ ಸರ್ತಿ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ. ಸರ್, ಒಂದು ಮನೆಯಲ್ಲಿ 3 ಜನಕ್ಕೆ ಟಿಕೆಟ್ ಕೊಟ್ಟು ಅವ್ರು ಗೆದ್ದ ನಂತರವೂ ಮತ್ತೆ ಅವ್ರ ಮಗನಿಗೆ ಕೊಡಬೇಕು ಟಿಕೆಟ್ ಅನ್ನೋದು, ಇದು ಎಷ್ಟು ಸರಿ ಸರ್? ಇಲ್ಲ, ನಾವು ಅದಕ್ಕೆ ವಿರೋಧ ಮಾಡಿ ಅದರ ವಿಚಾರವಾಗಿ ನಾವು ಭಾಳ ಸರ್ತಿ ಹೇಳಿದ್ದೀವಿ. ನೀವು ಅವ್ರದ್ದು ಸತ್ತರ ಮನೆಗೆ ಟಿಕೆಟ್ ಕೊಡ್ಬೇಕಂತ ನಿಮ್ಮ ಒಂದು ಇದ್ರಾಗ ಇದ್ದಿದ್ದಲ್ಲಿ, ಅವ್ರ ಮನ್ಯಾಗ ಇನ್ನೂ 2 ಜನ ಹುಟ್ಟಿದ್ದಾರೆ. ಶಿವಶಂಕರಪ್ಪರಿಗೆ ಬಕ್ಕೇಶ್ SS ಬಕ್ಕೇಶ್ ಅಂತ ಹುಟ್ಟಿದ್ದಾರೆ. ಅವ್ರ ಕಾಲಗುಣದಿಂದನೇ ಅವ್ರ ಮನೆಗೆ ಅವ್ರ ಅಪ್ಪರ ಅಧ್ಯಕ್ಷರಾದ್ಮೇಲೆ ಇವ್ರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರಲ್ಲ, ಅವ್ರ ಕಾಲಗುಣದಿಂದನೇ ಅಲ್ಲಿ ನಾವು ಜಿಲ್ಲಾ ಒಂದು ಲೀಡರ್ ಬಂದಿದ್ದು. ಅವಾಗ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಫಸ್ಟ್ ಟೈಮ್ ಆಗಿತ್ತು ಅದು. ಅವಾಗ ಅಧ್ಯಕ್ಷರಾಗಿದ್ರು ಅವ್ರು, ಒಳ್ಳೆ ಕೆಲಸನೂ ಮಾಡಿದ್ರು. ಅವರಿಗೂ ಕೊಡ್ಬೋದಾಗಿತ್ತು. SS ಗಣೇಶ್ ಅಂತ ಅವ್ರ ಮಗ ಇನ್ನೊಬ್ಬ, ಅವ್ರು ಕೇಳಿದ್ರು, ಅವ್ರಿಗೂ ಕೊಡ್ಬೋದಾಗಿತ್ತು. ಇವ್ರ ಮನ್ಯಾಗ 2 ಜನ ಇದ್ಕೊಂಡು ಆಲ್ರೆಡಿ ಒಂದು ಮಿನಿಸ್ಟರ್, ಒಂದು MP ಮತ್ತೆ 3ನೇದು ಕೊಡೋದಂತ ಅಂಥದ್ದು ಏನು ಇಷ್ಟು ಒಂದು ನೋಡಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ AICC ಅಧ್ಯಕ್ಷರಿದ್ದು ಹೆಂಗೆ ಅವ್ರ ಗಮನಕ್ಕೆ ಬಂದಿಲ್ಲಂಗೆ ಇದು ಆಗುತ್ತೆ ಅಂತ ನನಗೆ ಆಶ್ಚರ್ಯ ಆಗ್ತೈತೆ. ಯಾಕಂದರೆ ಯಾರೇ ಆದರೂ ಸಹಿತ ಇವ್ರ ಮೇಲೆ ದಬ್ಬಾಳಿಗೆ ಇದು ಆಗ್ಬೋದು. ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ನಮ್ಮನೆ ಪ್ರೆಸರ್ ಆಗ್ಬೋದು, KPCC ಅಧ್ಯಕ್ಷರ ಮೇಲೆ ಪ್ರೆಸರ್ ಆಗ್ಬೋದು. AICC ಅಧ್ಯಕ್ಷರು ಇದು ನೋಡಿ ಹೆಂಗೆ ಅದು ಅವ್ರು ಮಾಡಿದ್ರು ಅಂತ ನನಗೆ ಬೇಕಾಗಿರೋದು ಅದೇ ಸರ್. ಈ ಶಾಮನೂರು ಶಿವಶಂಕರಪ್ಪ ಕುಟುಂಬದವರು ಟಿಕೆಟ್ ತಗೊಳ್ಳಿಕ್ಕೆ ಹೈಕಮಾಂಡ್ನಲ್ಲಿ ಅಂಥವ್ರು ಯಾರು ಇವ್ರಿಗೆ ಸಪೋರ್ಟ್ ಇದ್ದಾರೆ ಮತ್ತು ಯಾಕೆ ಇವ್ರಿಗೆ ಅಷ್ಟು ಪ್ರಾಮುಖ್ಯತೆ ಅಂತ? ಅಲ್ಲ, ಪ್ರಾಮುಖ್ಯತೆ ಸಪೋರ್ಟ್ ಅನ್ನೋಕ್ಕಿಂತನೂ ಶ್ರೀಮಂತಿಗೆ ಇದೆ. ಅಲ್ಲ, ಶ್ರೀಮಂತಿಗೆ ನೋಡಿ ಟಿಕೆಟ್ ಇದು ಮಾಡ್ತಾರೆ ನಮ್ಮಲ್ಲಿ. ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲ ಪಕ್ಷದಾಗ ಅದೇ ಆಗಿದೆ ಈಗ. ಅಂದ್ರೆ ಶ್ರೀಮಂತಿಕೆ ಇದ್ರೆ ವರ್ಕೌಟ್ ಶ್ರೀಮಂತಿಕೆ ಮತ್ತೆ ಏನಪ್ಪ ಏನಾದ್ರು ಇವ್ರು ಕೊಡ್ಲಿಲ್ಲ ಅಂದ್ರೆ ಸೋದ್ಬಿಡ್ತೀವೋ ಏನೋ ಅನ್ನೋ ಒಂದು ಹೆದರಿಕೆ ಅವ್ರಿಗೆ. ಹಿಂಗೆ ಮಾಡ್ಕೊಂತ ಬಂದು ಅದು ನಮ್ಗೆ 4 ಟೈಮಲ್ಲಿ ಇದು ಸಿಗ್ಗಾಂಶವನ್ನ ಸೋತಿಸಿದ. ಈಗ 5ನೇ ಟೈಮ್ ಕೊಟ್ಟರು ಗೆದ್ವಲ್ಲ ನಾವು. ಹೌದು, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಓಟ್ ಹಾಕಿ ಕೊಟ್ಟಿದ್ದ ಗೆದ್ವಲ್ಲ. ಈ ಸರ್ತಿನಂತ ಅವಕಾಶ ಇತ್ತು, ಕೊಟ್ಟಿದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಕ್ಷೇತ್ರ ಆಗ್ತಿತ್ತಲ್ಲಿ. ಅದು ಒಳ್ಳೆ ಅವಕಾಶ ಇತ್ತು. ನಮ್ಮ ಪಕ್ಷಕ್ಕೆ ಇಡೀ ರಾಜ್ಯಾದ್ಯಂತ ಒಳ್ಳೆ ಮೆಸೇಜ್ ಹೋಗೋದು. ಹೌದು, ಇವರು ಯಾವಾಗಲೂ ನಮಗೆ ಕೈ ಬಿಟ್ಟಿಲ್ಲ, ಮುಂದೆ ಬಿಡಂಗಿಲ್ಲ ಅಂತ ಮೆಸೇಜ್ ಹೋಗೋದು. ಆದರೆ ಅದು ಕಳ್ಕೊಂಡ್ರು ನಮ್ಮ ಪಕ್ಷದಲ್ಲಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸರ್, ಒಂದು ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ, ಇನ್ನೊಂದು ತಮ್ಮಂಥ ಪ್ರಾಮಾಣಿಕ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತರಿಗೆ ಟಿಕೆಟ್ ತಪ್ಪಿರೋದಕ್ಕೆ ಅವ್ರಿಗೂ ಮರ್ಯಾದೆ ಸಿಕ್ಕಿಲ್ಲ ಅಂತ ಈ ಬಾರಿ ಅಲ್ಲಿನ ಮತದಾರರು ತಮ್ಮ ಒಂದು ಡಿಸಿಷನ್ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈ ಸರಿ ಕಾಂಗ್ರೆಸ್ ಸೋಲುತ್ತೆ. ಅಲ್ಲ, ಅದು ಮಾತು ಬೇರೆ. ಈಗ ನಮಗೆ ನಾನು ಫಸ್ಟ್ ಆಫ್ ಆಲ್ ಕೃತಜ್ಞತೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ,
ನಾನು ರಾಜೀನಾಮೆ ಕೊಟ್ಟ ಮೇಲೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆನೂ ಸಹಿತ ಇದರದ್ದು ಒಂದು ಇದು ಅನ್ಯಾಯ ಆಗಿದೆ ಅಂತ ಏನು ಕೂಗು ಬರ್ತಾ ಇದೆಯಲ್ಲ, ಎಲ್ಲ ಜನಕ್ಕೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಇದ್ರ ಮುಖಾಂತರ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಜನ ರಾಜೀನಾಮೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಯಾರು ನಮ್ಮಲ್ಲೇ ಜಾಫರ್ ಶರೀಫ್ ಅಂತರು, ಗುಲಾಂ ನಬಿ ಆಜಾದ್ ಅಂತರು ಬಹಳ ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಥ ಒಂದು ಕೂಗು ಎದ್ದಿದ್ದಿಲ್ಲ ಯಾವಾಗಲೂ. ಫಸ್ಟ್ ಟೈಮ್ ನಾನು ಲೈವ್ ನಾನು ನೋಡ್ತಾ ಇದ್ದೇನೆ. ನಿಜವಾಗ್ಲೂ ಜನ ಈಗ ಜಾಗೃತಿ ಆಗಿದಾರಂತ ಇದಕ್ಕೆ ಅನಿಸ್ತದೆ. ಅದಕ್ಕೆ ನಾನು ನಿಮ್ಮ ಒಂದು ಇದ್ರ ಮುಖಾಂತರ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಗೆ ಒಂದು ಹೇಳ್ಬಿಡ್ತೀನಿ ಸರ್, ಅಬ್ದುಲ್ ಜಬ್ಬಾರ್ ಅವರು ಪರಿಚಿತರೇ, ಎಲ್ರಿಗೂ ಗೊತ್ತಿದ್ದು ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಈ ಮಾತಿಗೆ ತಪ್ಪು ತಿಳ್ಕೊಬೇಡಿ. ಈ ಒಂದು ಘಟನೆಯಿಂದ, ಈ ಒಂದು ಟಿಕೆಟ್ ತಪ್ಪಿರೋದ್ರಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂಥ ಮತದಾರರಿಗೆ ನಿಮ್ಮ ಮುಖ, ನಿಮ್ಮ ಹೆಸರು ಅವ್ರ ಕಣ್ಣು ಮುಂದೆ ಬಂದ್ಬಿಟ್ರಿ. ಹೌದೌದು, ಅದು ಆಗಿದೆ. ನಾನು ಅದಕ್ಕಿಂತ ಮುಂಚೆನೂ ಸಹಿತ ನಾವು ಏನಿದ್ರು ಸಹಿತ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು, ಈ ಸರ್ತಿ ಕಮ್ಯುನಲ್ ಪಕ್ಷಕ್ಕೆ ನಾವು ಸೋಲಿಸ್ಬೇಕಂತೇಳಿ ನಾನು ಕನಿಷ್ಠ ಪಕ್ಷ 123 ಕ್ಷೇತ್ರ ನನ್ನದಲ್ಲೇ ಬಿಟ್ಟು ಡಾಕ್ಯುಮೆಂಟ್ ನಾನು KPC ಅಧ್ಯಕ್ಷರಿಗೂ ಕೊಟ್ಟಿದ್ದೀನಿ, AICC ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗೂ ಕೊಟ್ಟಿದ್ದೇನೆ. ವಿತ್ ನನ್ನ ಸ್ಪೀಚಸ್ ಸಮೇತ 123 ಕ್ಷೇತ್ರದ್ದು ಕೊಟ್ಟಿದ್ದೀನಿ ನಾನು. ಹೋದ ಸರ್ತಿ ನಾನು ಆ ಸ್ಲೋಗನ್ ಕೊಟ್ಟಿದ್ದು ನಾನೇ, 1 ಸೈಡ್ ವೋಟ್ ಟು 90% ವೋಟ್ ಅಂತ. ಕಮ್ಯುನಲ್ ಪಾರ್ಟಿಗೆ ಸೋಲಿಸ್ಬೇಕಪ್ಪ ಅಂದರೆ 1 ಸೈಡ್ ವೋಟ್ ಮಾಡಬೇಕು, 1 ಸೈಡ್ ವೋಟ್ ಮಾಡಿ 90% ವೋಟ್ ಮಾಡಬೇಕು. ಈ ಸ್ಲೋಗನ್ ಎಲ್ಲ ರಾಜ್ಯಾದ್ಯಂತ ಕೊಟ್ಟಿದ್ದೆ ನಾನು, ಎಲ್ಲ ಕಡೆ ಅಡ್ಡಾಡಿ. ಆ್ಯಸ್ ಎ ಮೈನಾರಿಟಿ ಅಧ್ಯಕ್ಷನಾಗಿ ಎಲ್ಲ ಕಡೆ ಅಡ್ಡಾಡಿ ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡಿ ಪಕ್ಷಕ್ಕೆ ಗೆಲ್ಲಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಅದ್ರಾಗ ಎರಡನೇ ವಿಚಾರ ಇಲ್ಲ. ಈಗ ಇವ್ರ ಹತ್ರ ನಂದು ಇದು ಇದ್ದಾವೆ, ಟೇಪ್ ಇದ್ದಾವೆ, ಆಡಿಯೋ ಇದ್ದಾವೆ, ವಿಡಿಯೋ ಇದಾವೆ, ಅದೆಲ್ಲ ನನಗೆ ಅದೊಂದ್ಸತಿ ಅನಿಸ್ತಿದೆ. ನಾವು ಸಣ್ಣರಿದ್ದಾಗ ನೋಡ್ತಿದ್ವಿ ಆ ವಾಟ್ಸರು ಇದ್ರಾಗ ಮಿಡ್ ನಾಗರಾವ್ ಇದೆ ಅಂತ ಲಾಸ್ಟ್ ತನಕ ಜನಕ್ಕೆ ಸೇರಿಸಿ ಆ ಮಿಡ್ ನಾಗರಾವ್ ಹೊರಗೆ ಬರಲಿಲ್ಲ, ನಾವು ನೋಡಿಲ್ಲ ಅಂತ ಪರಿಸ್ಥಿತಿ ಇಲ್ಲ. ನೀವು ಚಾಲೆಂಜ್ ಮಾಡಿಲ್ಲ ಅದ್ರ ಬಗ್ಗೆ? ಆ ಥರ ಏನಿದ್ರು ಹೊರಗಡೆ ಬಿಡಬೇಕಲ್ಲ, ಬಿಡ್ರಿ, ತೋರಿಸ್ರಿ. ಈಗ ತನಕನೂ ನನಗೆ ಅದು ಯಾವುದೋ ಒಂದು ಅಡ್ರೆಸ್ ಹಾಕಿ ಪೋಸ್ಟ್ ಮಾಡ್ಯಾರೋ ಗೊತ್ತಿಲ್ಲ ನನಗೆ. ಈಗ ತನಕ ನನಗೆ ನೋಟಿಸ್ ತನಕನೂ ಬಂದಿಲ್ಲ. ಸರಿ ಸರ್, ಈಗ ವಾಪಸ್ ಕಾಂಗ್ರೆಸ್ಸಿಗೆ ಮತ್ತೆ ನಮ್ಮ ಕಡೆಯಿಂದ ನಾವು ಯಾವಾಗಲೂ ಇದೀವಂತಾನೆ ತಿಳ್ಕೊಂಡಿರ್ತೀವಿ ನಾವು. ಅವರೇ ನನ್ನ ಪಕ್ಷದಲ್ಲಿ ಮೆಂಬರ್ಶಿಪ್ ಆದ ಕೂಡಲೇ ನನಗೆ ಅದಕ್ಕಲ್ಲ, ನಾನು ಹೇಳಿದ್ನಲ್ಲ, ನನ್ನ ಒಂದು ನಾವು ಮುಂದಿನ ಗುರಿ ಇಟ್ಕೊಂಡಿರ್ತೀವಿ, ಹೆಂಗಿರಬೇಕು ಜೀವನ, ಹೆಂಗೆ ನಡೆಸ್ಬೇಕು, ನಾವು ಅದೇ ಟೈಪ್ ಜೀವನ ನಡೆಸೋರು. ಯಾರ್ದೋ ಒಂದು ನನಗೆ ಪಕ್ಷದಿಂದ ತೆಗೆದ್ರಂತ ನಾನು ಇನ್ನೊಂದು ಪಕ್ಷಕ್ಕೆ ಹೋಗೋದು, ಇನ್ನೊಂದು ಪಾರ್ಟಿ ಮಾಡೋದು, ಅದೆಲ್ಲ ನಮ್ಮ ಹತ್ರ ಇಲ್ಲ. ನಾವೇನಿದ್ರು ಸಹಿತ ಸೆಕ್ಯುಲರ್ ಮೈಂಡ್ ಇಟ್ಕೊಂಡು ಇದರಲ್ಲಿ ಮುಂದೆ ವರ್ಸೋದು ಜನ ನಾವು ಲೈಫ್ನಲ್ಲಿ. ದೇವರು ಇವತ್ತು ತನಕ ನಮಗೆ ಅವಕಾಶ ಕೊಟ್ಟಿರೋದು, ಅದಕ್ಕೆಲ್ಲ ಇವತ್ತು ಕೊನೆ ಗಳಿಗೆಯಲ್ಲಿ ನಮಗೆ ಇಷ್ಟೆಲ್ಲ ಪಬ್ಲಿಸಿಟಿ ಸಿಕ್ಕಿರೋದು, ನಾನು ದೇವರದ್ದು ಭಾಳ ದೊಡ್ಡ ಕೃತಜ್ಞತೆ ಸಲ್ಲಿಸ್ತೇನೆ. ಸರ್, ಈ ರಾಜ್ಯ ಮಟ್ಟದ ನಾಯಕರಿರ್ಬೋದು, ಹೈಕಮಾಂಡ್ ಲೆವೆಲ್ಗೆ ಇರ್ಬೋದು, ಈಗ ನಿಮ್ಗೆ ಯಾರು ಫೋನ್ ಮಾಡಿ ಸಮಾಧಾನ ಹೇಳಿದ್ದು ಎಲ್ಲ ಸರಿಯಾಗುತ್ತೆ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದೆಲ್ಲ ಇದೆಯಾ? ನಮಗೆ ಭಾಳ ಜನ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿದ್ದಾರೆ, ನಮ್ಮ ಇನ್ನೂ ಅನೇಕ ಜನ ನಮ್ಮ ಲೀಡರ್ಸ್ಗಳಿದ್ದಾರೆ, ಹೇಳಿದ್ದಾರೆ. ನಮಗೇನು ನಾನು ಬೇಜಾರಂತೂ ಆಗೇ ಇಲ್ಲ ಆ ವಿಚಾರದಾಗೆ. ಯಾಕಂದರೆ ನಾವು ತಪ್ಪು ಮಾಡಲಿಲ್ಲ, ಬೇಜಾರಾಗೋ ಕ್ವಶನ್ ಇಲ್ಲ ನಮ್ಗೆ. ಹೌದೌದು, ನಾವೇನು ತಪ್ಪು ಮಾಡಿಲ್ಲ, ಆಗಿದೆ. ಈಗ ನಮಗೆ ಬೇಜಾರಾಗಿದೆ, ನಮಗೆ ಆರೋಗ್ಯ ಸರಿಯಾಗಿದ್ದಿಲ್ಲ, ಹೊರಗೆ ಮನೆಯಾಗಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಕೆಲಸ ಮಾಡಿಲ್ಲ ಅಂತೇಳಿ ನೋಟಿಸ್ ಕೊಟ್ಟರೆ, ಈಗ ನನಗೆ ಯಾರು ಬಂದು ಕರೆದಿದ್ದಾರಂತ ನಾವು ಕೆಲಸ ಮಾಡೋಕೆ ಹೋಗ್ಬೇಕು. ಹೌದು, ಆಕಸ್ಮಿಕವಾಗಿ ಹೋಗಿ ಹಂಗೆ ಹೋಗ್ಬಿಟ್ರೆ, ಇವ್ರು ಬಂದು ವಿರೋಧ ಮಾಡಿದ್ರೆ ನನಗೆ ಒಳಗೆ ಅಂತ ಹೇಳಿದ್ರೆ, ನೀವು ನಾಳೆ ಸೋತಿದ್ದು ನನ್ನ ಮೇಲೆ ಹಾಕ್ಬಿಡಾರ. ಮತ್ತೆ ಆಮೇಲೆ ಗೆಲ್ಲದು ಯಾವ್ರು ತಗೊಂತಾರೆ, ಸೋತಿದ್ದು ನಮ್ಮ ಮೇಲೆ ಹಾಕೋರು. ಇಲ್ಲ, ನೀವು ಎಲೆಕ್ಷನ್ ಆದ್ಮೇಲೆ ನಾನು ಫೋನ್ ಮಾಡಿದಾಗ ನೀವು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರಿ ನನಗೆ. ನ್ಯಾಚುರಲಿ ಇದ್ದಿಲ್ಲ, ನಮಗೆ ಕೆಮ್ಮಿತ್ತು ಹೆವಿ ಭಾಳ, ಅದ್ರಾಗ ಮನ್ಯಾಗ ರೆಸ್ಟ್ನಾಗಿದ್ದೆ. ಪ್ಲಸ್ ಅದ್ರಾಗ ಹಂಗಿದ್ರು ಸಹಿತ ಎಲೆಕ್ಷನ್ಗೆ ಈಗ ಮದುವೆ ಮನ್ಯಾಗ ಕರೆಯೋದಂಗೆ ಹಂಗೆ ಹೋಗ್ಬಿಡ್ತೀವ. ಇದು ಮದುವೆ ಮನೆ ಇದ್ದಂಗೆ. ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಇರ್ಬೋದು, ಆದ್ರೆ ಯಾರು ಇದು ವರ ಆಗ್ತದನಲ್ಲ, ಆ ವರ ಅವ್ರ ತಂದೆ ತಾಯಿ ಬಂದು ನಮ್ಗೆ ಕೇಳಿ, ನಮ್ದು ಕ್ಷೇತ್ರದಾಗ ಎಲೆಕ್ಷನ್ ನಡೀತಾ ಇದೆ, ನೀವು ಬರಬೇಕು, ನೀವು ಎಲೆಕ್ಷನ್ ಮಾಡ್ಬೇಕು, ನೀವು ನಮ್ಮ ಪಕ್ಷದ MLC ಇದ್ದೀರಂತ, ನೀವು ಮೈನಾರಿಟಿ ಅಧ್ಯಕ್ಷರಿದ್ದೀರಂತ ಒಂದು ಮಾತು. ಇದಕ್ಕಿಂತ ಹಿಂದೆ ಪಾರ್ಲಿಮೆಂಟಿಗೆ ಅವ್ರ ಫಾದರ್ ನನ್ನ ಹತ್ರ ಬಂದಿದ್ರು. ಇವ್ರ ಫಾದರ್ ನನ್ನ ಹತ್ರ ಬಂದಿದ್ರು. ಬಂದಾಗ ನೀವು ಯಾವ ಕಾರಣಕ್ಕೂ ನಮ್ಮ ಸೊಸೆ ನಿಂತಿದ್ದಾರೆ ಕೆಲಸ ಮಾಡ್ಬೇಕಂತಿದ್ದಕ್ಕೆ ಇಡೀ ಜಿಲ್ಲೆಯಾದ್ಯಂತ ಆಲ್ಮೋಸ್ಟ್ ಆಲ್ ಮುಖಂಡರುಗಳಿಗೆ ನಾನು ಒಂದ್ ಕಡೆ ಸೇರಿಸಿದ್ದೆ. ಇದೇ ಇವರು ಮಗ ಯಾವುದೇ ಕಾರಣಕ್ಕೆ ನೀವು ಆ ಸಭೆಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಸಭೆಗೆ ಬರಕೊಳ್ಳಿಲ್ಲ. ನಾನು ಆ ದಿವಸ ಸ್ವಲ್ಪ ಮನಸ್ಸು ನನಗೆ ಬೇಜಾರಾಗ್ಬಿಟ್ಟಿದ್ರೆ, ಆ ದಿವಸ ನಾನು ಇವರೇ ಎಲೆಕ್ಷನ್ ನಿಂತಿರೋರೆ ಬಂದಿಲ್ಲಪ್ಪ, ನೀವು ಮಾಡಬೇಡ್ರಿ ಅಂದಿದ್ರೆ ಇವತ್ತು MP ಇರ್ತಿದ್ದಿಲ್ಲ. ನಿಜ. ಇಡೀ ಜಿಲ್ಲೆಯಾದ್ಯಂತ ಮುತುವಲ್ಲಿಗಳು ಬಂದಿದ್ರು, ಎಲ್ಲ ಸಂಘ ಸಂಸ್ಥೆ ಮುಖಸ್ಥರು ಬಂದಿದ್ರು.
ನಾನು ಹೇಳಿದೆ ಅವ್ರು ಏನೋ ಒಂದು ಕೆಲಸಕ್ಕೋಸ್ಕರ ಇರ್ಬೋದು, ಬಂದಿರೋಕ್ಕಿಲ್ಲ, ನೀವು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಕೊಟ್ಟು ಕೊಡ್ಬೇಕು. ನಮಗೆ ಗುರಿ ರಾಹುಲ್ ಗಾಂಧಿ ಇತ್ತು. ಹೌದು, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪಕ್ಷದಲ್ಲಿ ಕಾಂಗ್ರೆಸ್ MP ಜಾಸ್ತಿ ಆಗ್ಬೇಕು ಅನ್ನೋದೇ ನಂದು ಗುರಿ ಇದ್ದಿದ್ದು. ನಿಜ. ಅದಕ್ಕೋಸ್ಕರ ನಾವು ಮಾಡಿದ್ದು, ಬೇರೆ ಏನು ಉದ್ದೇಶ ಇಲ್ಲ. ಮುಖ್ಯಮಂತ್ರಿ ಸಹಿತ ರಿಸಲ್ಟ್ 4ನೇ ತಾರೀಕು ಆದಮೇಲೆ ನಮ್ಮ ಇಟ್ಟಿರೋಂಥ ಬೇಡಿಕೆಗಳು ಗಮನ ಕೊಡಬೇಕು. ಯಾರೇ MLA ಆಗಲಿ, ಯಾರೇ ಇದು ಆಗಲಿ, ಆ ಕಡೆ ಭಾಗ ಜನರ ಒತ್ತಡ, ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ತಾವು ತಿಳ್ಕೊಂಡು, ನಿಮ್ಮ ಮುಖ್ಯಮಂತ್ರಿ ಆದಮೇಲೆ ನೀವು ಮನೆಗೆ ಯಜಮಾನರಿದ್ದಂಗೆ, ನೀವು ಮನೆ ಯಜಮಾನ್ರ ಹತ್ರ ನಾವು ಇದು ತಿಳಿಸ್ತಾ ಇದ್ದೀವಿ. ತಾವು ಈ ಕಡೆ ಗಮನ ಕೊಟ್ಟು ಯಾವುದೇ ಕಾರಣಕ್ಕೆ ಸಂಬಂಧಪಟ್ಟ ಮಂತ್ರಿಯವರಿಗೆ ಡೈರೆಕ್ಷನ್ ಕೊಡಬೇಕು. ಒಂದು ಕಾಲೇಜ್ ಮಾಡೋಕ್ಕೋಸ್ಕರ ನಾನು ಅಸೆಂಬ್ಲಿಯಾಗೂ ನಾನು ಕೇಳಿದ್ದೀನಿ, ಕೌನ್ಸಿಲಲ್ಲಿ ನನ್ನ ಡಿಮ್ಯಾಂಡ್ ಇತ್ತದು. ನಮ್ಮ ಕಡೆ ಜೂನಿಯರ್ ಕಾಲೇಜ್ 2 ಅದಾವೆ, ಒಂದು ಡಿಗ್ರಿ ಕಾಲೇಜ್ ಮಾಡಿಕೊಡ್ಬೇಕಂತ ನಾನು ಅಸೆಂಬ್ಲಿಯನ್ನು ಕ್ವಶನ್ ಆಗಿ ಕೇಳಿದ್ದೀನಿ. ಎರಡನೇದು ಒಂದು ಹಾಸ್ಪಿಟಲ್ ಮಾಡಬೇಕು, ಮಕ್ಕಳ ಹಾಸ್ಪಿಟ್ಲು, ನಮ್ಮ ಯಂಗ್ಸ್ಟರ್ ಲೇಡೀಸ್ ಹಾಸ್ಪಿಟ್ಲು, ಗೈನಕಾಲಜಿಸ್ಟ್ ಹಾಸ್ಪಿಟ್ಲು, ಸ್ವಲ್ಪ ಮೇನ್ ಹಾಸ್ಪಿಟಲ್ ಕಡೆ ಗಮನ ಕೊಡಬೇಕು. ಹೆಂಗೋ ನೀವು 100 ಕೋಟಿ ರೂಪಾಯಿ ನಮಗೆ ಸ್ಯಾಂಕ್ಷನ್ ಮಾಡಿದ್ದೀರಿ, ಆ 100 ಕೋಟಿ ರೂಪಾಯಿದಾಗೆ 2 ಕೆಲಸ ಮಾಡಿಸ್ಕೊಡ್ತೀರಿ ಅಂತ ನಾನು ನಂಬ್ಕೊಂತೀನಿ. ನೀವು ನಮ್ಮ ಒಂದು ಈ ಡಿಮ್ಯಾಂಡನ್ನು ನೀವು ಯಾವುದೇ ಕಾರಣಕ್ಕೆ ಪೂರ್ಣ ಮಾಡ್ತೀರ ಅಂತ ನಾನು ನಂಬ್ತೀನಿ. ಪ್ಲಸ್ ಎರಡನೇದೇನಪ್ಪ ಅಂತ ಹೇಳಿದರೆ, ತಾವು ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟು ಇದು 2ನೇ ಸರ್ತಿ ನೀವು ಮಾಡಿಸಿಟ್ಕೊಂಡಿದ್ದೀರಿ. ಯಾರ್ದೋ ಒತ್ತಡಕ್ಕೆ ಮಾಡಿದ್ ನೀವು ಇದು ಮಾಡ್ತಾ ಇಲ್ಲ ಅಂತ ಅನಿಸ್ತೈತೆ ನನಗೆ. ಇದು ಮಾಡಿಲ್ಲ ಅಂತ ಹೇಳಿದರೆ, ನಿಮ್ಮ ಇಷ್ಟು ದಿವಸ ಏನು ತಾವು ಮುಖ್ಯಮಂತ್ರಿ ಆಗಿ ನೀವೇನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಿರೋ, ಆ ಹಿಸ್ಟ್ರಿಯಲ್ಲಿ ಒಂದು ಚುಕ್ಕ ಬರ್ತಿದೆ. ಇದು ಚೆನ್ನಾಗಿ ಇಟ್ಕೋಬೇಕು. ನಾವು ಏನೇ ಬಂದರೂ ಸಹಿತ ತಾವು ಇದು ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಹೊರಗೆ ತರಬೇಕು. ಯಾಕಂದರೆ ತಾವು ಭಾಳ ಸರ್ತಿ ವಾಗ್ದಾನ ಅಸೆಂಬ್ಲಿಯಾಗೂ ಹೇಳಿದಿರಿ, ಹೊರಗೆ ಹೇಳಿದಿರಿ. ಇವು ಯಾವ ಕಡೆ ಕಾರಣಕ್ಕೂ ನೀವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ನೀವು ಹೊರಗೆ ಬರಲಿಲ್ಲ ಅಂತ ಹೇಳಿದರೆ, ನಿಮ್ಮದೇ ಆದಂಥ ಒಂದು ಹಿಸ್ಟ್ರಿಗೆ ಚುಕ್ಕೆ ಬರೆದೆ ಅಂತ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಕೇಳ್ತೀನಿ. ಓಕೆ, ಕೊನೆ ಒಂದು ಪ್ರಶ್ನೆ. ಈ ನಾಯಕತ್ವದ ಬದಲಾವಣೆ ಕುರಿತು ಏನು ಒಂದು ಸಿದ್ದರಾಮಯ್ಯ ಫಾಲೋವರ್ಸ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳ್ಬರ್ತಾರೆ, ಅದು ನಿಜಾನ ಕೂಡ? ಅದೆಲ್ಲ ನಾವು ಸಣ್ಣರಾಗ್ತೀವಿ, ಅದೆಲ್ಲ ದೊಡ್ಡ ಮಾತುಗಳು ನಮಗೆಲ್ಲ ಅರ್ಥ ಆಗಲ್ಲ. ಆ ದೊಡ್ಡವರು ಚೀಫ್ ಮಿನಿಸ್ಟರ್ ಇದ್ದಾರೆ, ಡೆಪ್ಟಿ CM ಇದ್ದಾರೆ, ಹೈಕಮಾಂಡ್ನರ್ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ. ಅವ್ರು ಅದಕ್ಕೆ ತೀರ್ಮಾನ ಮಾಡಲಿ, ನನಗೆ ಅದು ಸಂಬಂಧ. ಸರಿ ಸರ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ರಾಜಕೀಯ ಜರ್ನಿ ನಿರಂತರವಾಗಿ ಹೀಗೆ ಇರಲಿ. ನಮಸ್ಕಾರ. ನಮಸ್ಕಾರ.